ಮದುವೆ ಮಾರುಕಟ್ಟೆಲಿ ನೀವೆಷ್ಟು ಓದಿದ್ದೀರಾ ಅನ್ನೋದಕ್ಕೆ ಅಷ್ಟೊಂದು ಬೆಲೆ ಇರೋಲ್ಲ. ಹುಡುಗಿ ಸುಂದರವಾಗಿದ್ರೆ ಒಳ್ಳೆ ಶ್ರೀಮಂತ ಪಾರ್ಟಿ ಸಿಕ್ಕೇ ಸಿಗತ್ತೆ. ಆಮೇಲೆ ಮಕ್ಕಳು ಕೂಡ ಬೇಗ ಆಗ್ತವೆ. ಪತಿರಾಯರು ಬಿಡೋದೇ ಇಲ್ವಲ್ಲ. ಅಷ್ಟೊಂದು ಸೆಕ್ಸ್ ಅಂದ್ಮೇಲೆ ಮಕ್ಕಳು ಹಾಗೆ ಆಗ್ತಾರೆ. 1 ಮಗು, 2ನೇ ಮಗು, 4 ವರ್ಷಕ್ಕೆ 2 ಮಕ್ಕಳು. ಮನುಷ್ಯನ್ ಬಾಡಿ ಅಂದ್ಮೇಲೆ ಎಷ್ಟಂತ ತರ್ಕೊಳಕ್ಕೆ ಸಾಧ್ಯ? ಆ 4 ವರ್ಷದಲ್ಲೇ ಅವಳ ವಯಸ್ಸು 10 ವರ್ಷ ಜಾಸ್ತಿ ಆದಂಗೆ ಕಾಣುತ್ತೆ. ಗಂಡನಿಗೆ ಇವಾಗ ಹೆಂಡತಿ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಕಾಣೋಲ್ಲ. ನೀವು 27ರ ವಯಸ್ಸಲ್ಲೇ 35 ತರ ಕಾಣೋಕೆ ಶುರು ಮಾಡ್ತೀರಾ. ಅವ್ರಿಗೆ 28 ಆದ್ರೂ ನೋಡೋಕೆ 25ರ ಪಡ್ಡೆ ಹುಡುಗರ ತರಾನೇ ಇರ್ತಾರೆ. ಒಂದು ನೋಡೋಕೆ ಯಂಗ್, ಜೊತೆಗೆ ಕೈನಲ್ಲಿ ದುಡ್ಡು. 25ರ ಹ್ಯಾಂಡ್ಸಮ್ ಗಂಡಸು, ಅದು ದುಡ್ಡಿರೋನು. ಅಂತವ್ರ ಕಡೆಗೆ ಈ ಬೇರೆ ಚಿಟ್ಟೆಗಳು ಯಾಕೆ ಅಟ್ರಾಕ್ಟ್ ಆಗೋಲ್ಲ ಹೇಳಿ? ಹೂ ಅರಳಿದೆ, ಬನ್ನಿ ಚಿಟ್ಟೆಗಳೇ ಅಂತಾರೆ. ನೀವೇನೋ ಮನೇಲಿ ಕೂತಿದ್ದೀರಾ, ಹಂಗೆ ಕೂತಿರಿ ಅಷ್ಟೇ. ಅದಕ್ಕೆ ದೇವಿಯವರೇ, ಇಷ್ಟು ವರ್ಷಗಳಿಂದ ಕೆಲವೊಮ್ಮೆ ಕೈ ಮುಗಿದು ಕೆಲವೊಮ್ಮೆ ಬೈದು ಕೇಳ್ಕೊಳ್ತಿದ್ದೀನಿ, ನಿಮ್ಮ ಅಸಲಿ ತಾಕತ್ತನ್ನ ಬೆಳೆಸ್ಕೊಳ್ಳಿ ಅಂತ. ಜ್ಞಾನ, ಗುಣ, ಅನುಭವ, ಕೌಶಲ್ಯ ಮತ್ತೆ ವಿವೇಕ, ಇವೇ ನಿಮ್ಮ ಅಸಲಿ ತಾಕತ್ತು. ಈ ಬರೀ ರೂಪದ ವ್ಯಾಪಾರ ಇದೆಯಲ್ಲ, ಇದು ಜಾಸ್ತಿ ದಿನ ನಡೆಯೋಲ್ಲ.